ಜಿಲ್ಲಾಡಳಿತ, ಸಾರಿಗೆ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಗೆ ಇಂದು ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕರ್ ಚಾಲನೆ ನೀಡಿದರು. ಈ ವೇಳೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಂದ್ರ, ಸಾರಿಗೆ ಇಲಾಖೆಯ ಪ್ರಾದೇಶಿಕ ಅಧಿಕಾರಿ ಟಿಎ ಸತೀಶ್ ಬಾಬು ಹಾಗೂ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಂಡರ್ಲಾ ಮನರಂಜನಾ ಪಾರ್ಕ್ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸಲಾಯಿತು. ಇದೇ ವೇಳೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ 11 ವಿವಿಧ ಬಗೆಯ ಪೋಸ್ಟರ್ಗಳು ಹಾಗೂ ಕರಪತ್ರ ಬಿಡುಗಡೆ ಮಾಡಲಾಯಿತು. ಬಳಿಕ ಯಶವಂತ್ ವಿ ಗುರ್ಕರ್ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ವೇಗದ ಮಿತಿ ಕಡ್ಡಾಯವಾಗಿ ಅನುಸರಿಸಬೇಕು, ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸುವುದು ಹಾಗೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದನ್ನು ಬಿಡಬೇಕು ಎಂದರು. ನಮ್ಮ ಕಾರ್ ಸೇಫ್ಟಿ ರೇಟಿಂಗ್ ಏನಿರ್ತದೆ, 1 ಸ್ಟಾರ್ ಇರ್ತದೆ, 2 ಸ್ಟಾರ್ ಇರ್ತದೆ, 5 ಸ್ಟಾರ್ ಇರ್ತದೆ. 1 ಸ್ಟಾರ್ ಅಂದರೆ ನಾವು 70 ಮೇಲೆ ಹೋದರೆ ನಾಳೆ ಅದು 10 ಲೀಡ್ ಟು 10. ಸೊ ಅದನ್ನು ನೋಡಿ ಇತಿಮಿತಿಯಲ್ಲಿ ವಾಹನ ಓಡಿಸಿದ್ರೆ ಸಮಾಜಕ್ಕೆಲ್ಲರಿಗೂ ಒಳ್ಳೆಯದು. ಟಿಎ ಸತೀಶ್ ಬಾಬು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗುವ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು. ಒಂದು ಕಾರ್ಯಕ್ರಮವನ್ನು ಆಹ್ವಾನಿಸಿ ಸುಮಾರು 300-350 ಜನಕ್ಕೆ ನಾವು ರಸ್ತೆ ಸುರಕ್ಷತಾ ಮಾಸಾಚರಣೆ ಬಗ್ಗೆ ಅದರ ಮುಖ್ಯವಾದ ಅಂಶಗಳ ಬಗ್ಗೆ ಅವರಿಗೆ ನಾವು ಗಮನದಲ್ಲಿಟ್ಟುಕೊಂಡು ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ಯಾವ ರೀತಿ ರಸ್ತೆಯಲ್ಲಿ ಸುರಕ್ಷತೆಯನ್ನು ಕಾಪಾಡಬೇಕು ಹಾಗೂ ಜೀವನದ ರಕ್ಷೆ ಬಗ್ಗೆ ನಾವು ಯಾವ ರೀತಿ ಅವರಿಗೆ ತಿಳುವಳಿಕೆಯನ್ನು ನೀಡಿರ್ತೀವಿ.